ಕಾರ್ಮಿಕ ಸಚಿವರ ಕ್ಷೇತ್ರದಲ್ಲೇ 100 ಕಾರ್ಮಿಕರು ಬೀದಿ ಪಾಲಾಗಿದ್ದಾರೆ. ಕಾರ್ಮಿಕ ಇಲಾಖೆಯ ಗಮನಕ್ಕೂ ಬಾರದೆ ಗುಲ್ಲಾ ಕ್ಲೋಸರ್ಸ್ ಲಿಮಿಟೆಡ್ ಕಂಪನಿ ಬಂದ್ ಮಾಡಲಾಗಿದೆ. ಏಕಾಏಕಿ ಕಂಪನಿ ಬಂದ್ ಮಾಡಿ 100 ಕಾರ್ಮಿಕರನ್ನ ಗೋವಾ ಮೂಲದ ಕಂಪನಿ ಬೀದಿಗೆ ತಳ್ಳಿದೆ. ದೇಶದಲ್ಲಿ 5 ಬ್ರಾಂಚ್ಗಳನ್ನು ಹೊಂದಿರುವ ಕಂಪನಿ ಮದ್ಯದ ಬಾಟಲಿಗಳ ಮುಚ್ಚಳ ತಯಾರಿಸುತ್ತೆ. ಕಾಯಂ ನೇಮಕವಾಗಿರುವ ಕಾರ್ಮಿಕರಿಗೆ ಯಾವುದೇ ಮಾಹಿತಿ ನೀಡದೆ ಕಂಪನಿ ಬಂದ್ ಮಾಡಲಾಗಿದೆ. 2 ತಿಂಗಳ ವೇತನ ಅರಿಯರ್ಸ್ ಅಮೌಂಟ್ ಹಾಕಿ ಕಂಪನಿ ಲಾಕ್ ಮಾಡಿದ್ದು 100ಕ್ಕೂ ಹೆಚ್ಚು ಕುಟುಂಬಗಳು ಬೀದಿ ಪಾಲಾಗಿವೆ. ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ನಮ್ಮ ಗಮನಕ್ಕೆ ತರದೆ ಕಂಪನಿಯವರು ಕ್ಲೋಸ್ ಮಾಡಿದ್ದಾರೆ ಅಂತ ಕಾರ್ಮಿಕರು ಸುವರ್ಣ ನ್ಯೂಸ್ ಬಳಿ ಅಳಲು ತೋಡ್ಕೊಂಡಿದ್ದಾರೆ. ಆಂಧ್ರಪ್ರದೇಶದ ಕರ್ನೂಲ್ ಬಸ್ ದುರಂತ ಬೆನ್ನಲ್ಲೇ ಬಿಎಂಟಿಸಿಯಿಂದ ಮುಂಜಾಗೃತಾ ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಎಲ್ಲ ಡಿಪೋ ಮ್ಯಾನೇಜರ್ಗಳಿಗೂ ಪ್ರಯಾಣಿಕರ ಹಿತ ಕಾಯುವಂತೆ ಸಾರಿಗೆ ಇಲಾಖೆ ಸೂಚನೆ ನೀಡಿದೆ. ಬಸ್ನಲ್ಲಿರುವ ಎಮರ್ಜೆನ್ಸಿ ಡೋರ್ ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ, ಅದರ ಬಗ್ಗೆ ಖಾತ್ರಿ ಪಡಿಸಿಕೊಳ್ಳಬೇಕು. ಡ್ರೈವರ್ ಡೋರ್ ಹಾಗೂ ಪ್ಯಾಸೆಂಜರ್ ಡೋರ್ ಕಾರ್ಯನಿರ್ವಹಿಸ್ತಾ ಇರಬೇಕು. ಮಾಹಿತಿ ನೀಡಿ ಅಂತ ಇಲಾಖೆ ತಿಳಿಸಿದೆ. ಎಸಿ ವೋಲ್ವೋ ಬಸ್ಗಳಲ್ಲಿ ಎಮರ್ಜೆನ್ಸಿ ವಿಂಡೋ ಗ್ಲಾಸ್ ಒಡೆಯೋದಕ್ಕೆ ಸುತ್ತಿಗೆ ಕಡ್ಡಾಯವಾಗಿ ಇಡಬೇಕು ಅಂತ ಸಾರಿಗೆ ಇಲಾಖೆ ತಿಳಿಸಿದೆ. ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂದ್ಕೊಂಡಿದ್ದ ನಿವಾಸಿಗಳಿಗೆ ಜಿಬಿಎ ಅಧಿಕಾರಿಗಳು ಶಾಕ್ ನೀಡಿದ್ರು. ನಿರ್ಮಾಣ ಹಂತದ ದೇವಸ್ಥಾನವನ್ನ ಜಿಬಿಎ ಅಧಿಕಾರಿಗಳು ತೆರವು ಮಾಡಿದ್ರು. ಖಾಲಿ ಇರುವ ಜಾಗದಲ್ಲಿ ಕನಕಪುರ ರಸ್ತೆಯ ವಾಚರಹಳ್ಳಿಯ ಶೋಭಾ ಅಪಾರ್ಟ್ಮೆಂಟ್ ನಿವಾಸಿಗಳು ದೇವಸ್ಥಾನ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ರು. ಇದೀಗ ಜಿಬಿಎ ಅಧಿಕಾರಿಗಳಿಂದ ದೇವಸ್ಥಾನ ತೆರವು ಮಾಡಲಾಗಿದೆ. ದೇವಸ್ಥಾನ ತೆರವಿಗೆ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಟರ್ಫ್ ಕ್ಲಬ್ ಸ್ಥಳಾಂತರ ಮಾಡುವ ಬಗ್ಗೆ ಟರ್ಫ್ ಕ್ಲಬ್ ಅಧ್ಯಕ್ಷ ಎಲ್ ಶಿವಶಂಕರ್ ಸುಳಿವು ನೀಡಿದ್ದಾರೆ. ರೇಸ್ ಕೋರ್ಸ್ ಸ್ಥಳಾಂತರ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿತ್ತು. ಆದ್ರೀಗ ಕೊನೆಗೂ ಸ್ಥಳಾಂತರಕ್ಕೆ ಒಪ್ಪಿಗೆ ಟರ್ಫ್ ಕ್ಲಬ್ ನೀಡಿದೆ. ನೂತನ ರೇಸ್ ಕೋರ್ಸ್ ನಿರ್ಮಾಣಕ್ಕೆ ಕನಿಷ್ಠ 120 ಎಕರೆ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡಲಾಯಿತು. ಹಾಸನ ಜಿಲ್ಲೆಯಲ್ಲಿ ಭಾರೀ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದು ಬಿದ್ದಿದೆ. ಮನೆಯ ಬಳಿ ನಿಲ್ಲಿಸಿದ್ದ ಆಟೋ ಸಂಪೂರ್ಣ ಜಖಂಗೊಂಡಿದೆ. ಹಾಸನ ಜಿಲ್ಲೆ ಸಕಲೇಶಪುರದ ಬೇಡರ ಜಗ್ಲಿಯಲ್ಲಿ ಘಟನೆ ನಡೆದಿದೆ. ಲೋಕೇಶ್ ಎಂಬುವರಿಗೆ ಸೇರಿದ ಮನೆ ಕುಸಿತವಾಗಿದ್ದು ಅವಘಡದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸೂಕ್ತ ಪರಿಹಾರ ನೀಡುವಂತೆ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.